ಕಲ್ಲಹಳ್ಳಿ ದೊಡ್ಡಕೆರೆಯಲ್ಲಿ ವೃದ್ಧೆಯ ಶವ ಪತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ಹೊರವಲಯದ ಕಲ್ಲಹಳ್ಳಿ ಗ್ರಾಮದಲ್ಲಿ ಘಟನೆ. ಕಳೆದ 5 ದಿನಗಳಿಂದ ನಾಪತ್ತೆಯಾಗಿದ್ದ 70 ವರ್ಷದ ವೃದ್ಧೆಯೊಬ್ಬರ ಶವ ಇಂದು ಕಲ್ಲಹಳ್ಳಿ ದೊಡ್ಡಕೆರೆಯಲ್ಲಿ ಪತ್ತೆಯಾಗಿದ್ದು, ಇಡೀ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮೃತ ಮಹಿಳೆಯನ್ನು ಕಲ್ಲಹಳ್ಳಿ ಗ್ರಾಮದ ನಿವಾಸಿ ಮುನ್ನಿಲಕ್ಷ್ಮಮ್ಮ ಎಂದು ಗುರುತಿಸಲಾಗಿದೆ. ಮನೆಯಿಂದ ನಾಪತ್ತೆಯಾಗಿದ್ದ ಮುನ್ನಿಲಕ್ಷ್ಮಮ್ಮ ಅವರಿಗಾಗಿ ಕುಟುಂಬದವರು ಕಳೆದ 5 ದಿನಗಳಿಂದ ಎಲ್ಲೆಡೆ ತೀವ್ರ ಹುಡುಕಾಟ ನಡೆಸಿದ್ದರು. ಅಂತಿಮವಾಗಿ ಇಂದು ಪೊಲೀಸ್ ಠಾಣೆಗೆ ದೂರು ನೀಡಲು ಕುಟುಂಬಸ್ಥರು ನಿರ್ಧರಿಸಿದ್ದರು. ಆದರೆ ಅಷ್ಟರಲ್ಲೇ ಗ್ರಾಮದ ದೊಡ್ಡಕೆರೆಯಲ್ಲಿ ಮಹಿಳೆಯ ಶವ ತೇಲುತ್ತಿರುವುದು ಕಂಡುಬಂದಿದೆ. ಘಟನಾ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಹಾಗೂ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಡಿವೈಎಸ್ಪಿ ಮುರಳೀಧರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸುಮಾರು 20 ಅಡಿ ಆಳವಿರುವ ಈ ಕೆರೆಯಲ್ಲಿ ಶವ ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಇದು ಅಕಸ್ಮಾತ್ ಆಗಿ ನಡೆದ ದುರಂತವೇ ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ನಿಗೂಢ ಸತ್ಯವಿದೆಯೇ ಎಂಬುದು ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ. ವರದಿ ಚಂದ್ರಹಳ್ಳಿ ರವಿ, ನ್ಯೂಸ್ ಬ್ಯೂರೋ, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಅವರು ನಮ್ಮ ಚಿಕ್ಕಮ್ಮನ್ನ ನಮ್ಮ ಅತ್ತೆನ ಅಲ್ಲೇ ಬಿಟ್ಟು ಎಮ್ಮನ ವಾಪಸ್ ಬಂದ್ಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಮನೆಗೆ ಬಂತು. ನಾ ಇಟ್ಕೊಂಡು ಯಾಕಮ್ಮ ಇಷ್ಟೊತ್ತಿನಲ್ಲಿ ಬರ್ತಾ ಇದ್ದೆ ಅಂದರೆ ನಿಮ್ಮ ಚಿಕ್ಕಮ್ಮನಿಗೆ ಫೋನ್ ಮಾಡೋ ಅಂದರು. ಅದು ಯಾಕೆ ಹೇಳು ಅಂದರೆ ಏನು ಹೇಳಲಿಲ್ಲ. ಆಮೇಲೆ ಮಧ್ಯಾಹ್ನ 10 ಗಂಟೆ ಆದಮೇಲೆ ನಾನು ಫೋನ್ ಮಾಡಿದೆ. ಅವ್ರು ತೆಗಿಲಿಲ್ಲ. ಮಗನಿಗೆ ಫೋನ್ ಮಾಡಿ ಆಮೇಲೆ ಫೋನ್ ಮಾಡಿಸಿ ಅಮ್ಮನ ಹತ್ಕೊಂಡು ಕುತ್ಕೊಂಡು ಅನೌನ್ಸ್ಮೆಂಟ್ ಮಾಡ್ತಾಯಿದ್ದು, ನಿಮ್ಮ ಅಮ್ಮನ ಕಾಣಿಸ್ಲಿಲ್ಲ ಅಂತೇಳಿ. ನಮ್ಮ ಅಮ್ಮನ ಮನೆಗೆ ಬಂದುಬಿಟ್ಟಿದ್ದಾಳೆ, ನೀವು ಬಂದುಬಿಡ್ರಿ ಅಂತೇಳಿ. ಮಾರನೇ ದಿವಸ ಇದ್ಕೊಂಡು ನಿಮ್ಮಪ್ಪನ ನಾನು ಮಾತಾಡ್ಸ್ಕೊಂಡು ಬರ್ತೀನಿ, ಇಲ್ಲಿ ಎಮ್ಮೆ ಮೇಯಿಸ್ತಾ ಇರ್ತಾನೆ ಅಂತ. ಬರ್ತಾನೆ ಬಾಮ್ಮ, ಸಾಯಂಕಾಲ ಹೋಗುವಂತೆ. ಸಾಯಂಕಾಲ ಇಲ್ಲಿಗೆ ಬರ್ತಾನೆ. ಇದೋಗೋಷ್ಟೊತ್ಕ ಅಮ್ಮನ ಆಮೇಲೆ ಊರಿಗೆ ನಾನು ಹೋಗಿದ್ದಾಳೇನೋ ಅಂತೇಳಿ ಮತ್ತೆ ಫೋನ್ ಮಾಡಿದೆ. ಚಿಕ್ಕಮ್ಮ ಹಿಂಗೇನ ನಮ್ಮ ಅಮ್ಮನ ಬಂದಿದ್ದಾಳ ಅಂತ. ಇಲ್ಲ ಬಂದಿಲ್ಲ, ಆಧಾರ್ ಕಾರ್ಡ್ ಎಲ್ಲ ನನ್ನ ಹತ್ರನೇ ಐತೆ. ಹ್ಞೂ